ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿ. INS ಸುನಾಯ್ನಾ ಈ ಕೆಳಕಂಡ ಯಾವ ರಾಷ್ಟ್ರದೊಂದಿಗೆ ಜಂಟಿ ಸಾಗರ ಪಡೆ ತಾಲೀಮಿನಲ್ಲಿ ಭಾಗವಹಿಸಿದೆ? ಮಾಲ್ಡೀವ್ಸ್, ಮಾರಿಷಸ್, ನೇಪಾಳ, ಸೀಶೆಲ್ಸ್. INS ಸುನಾಯ್ನಾ participated in Combined Maritime Forces CMF exercise in which country? Maldives, Maritime, Nepal, Seychelles. ಸೆಷೆಲ್ಸ್. ಆನ್ಸರ್ ಏನು ಹೇಳುತ್ತೆ? ಈ ಪ್ರಶ್ನೆ ಹೇಳುತ್ತೆ, ಭಾರತೀಯ ನೌಕಾಪಡೆಯ ಹಡಗುಗಳಂಥ INS ಸುನಯನ ಭಾಗವಹಿಸಿದ ಸಂಯೋಜಿತ ಕಡಲ ಪಡೆಗಳನ್ನು CMF ವ್ಯಾಯಾಮವು ಯಾವ ದೇಶದಲ್ಲಿ ನಡೆಯಿತು ಎಂದು ಕೇಳುತ್ತೆ. ಅಂದರೆ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸ್, ಇದು ಕಡಲ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ರಾಷ್ಟ್ರಗಳ ನೌಕಾಪಡೆಗಳು ಒಟ್ಟಾಗಿ ಸೇರಿ ನಡೆಸುವ ಒಂದು ಅಂತಾರಾಷ್ಟ್ರೀಯ ಸಹಭಾಗಿತ್ವ ಆಗಿದೆ. ಆನ್ಸರ್ ಇದಕ್ಕೆ ಸೆಷೆಲ್ಸ್ ಅಥವಾ ಸೀಶೆಲ್ಸ್. ಸೊ INS ಸುನೈನಾ ಈ ಕೆಳಕಂಡ ಯಾವ ರಾಷ್ಟ್ರಗಳೊಂದಿಗೆ ಜಂಟಿ ಸಾಗರ ಪಡೆ ತಾಲೀಮಿನಲ್ಲಿ ಭಾಗವಹಿಸಿದೆ ಅಂದರೆ ಸೀಶೆಲ್ಸ್ ಅಥವಾ ಸೆಷೆಲ್ಸ್. ಭಾರತೀಯ ನೌಕಾಪಡೆಯ ಕರಾವಳಿ ಗಸ್ತು ಹಡಗಾದ INS ಸುನೈನಾ, ಇಂಡಿಯನ್ ನ್ಯಾವಲ್ ಶಿಪ್ ಸುನೈನಾ 2021 ಆಗಸ್ಟ್ ತಿಂಗಳಲ್ಲಿ ಸೆಷೆಲ್ಸ್ನಲ್ಲಿ ನಡೆದ CMF ವ್ಯಾಯಾಮದಲ್ಲಿ ಪಾಲ್ಗೊಂಡಿತ್ತು. ಈ ವ್ಯಾಯಾಮದ ಮುಖ್ಯ ಉದ್ದೇಶಗಳು ಹೇಗಿದ್ದವು? ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲಗಳ್ಳತನ ಮತ್ತು ಇತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು, ಭಾಗವಹಿಸಿದ ದೇಶಗಳ ನಡುವೆ ಸಮುದ್ರದಲ್ಲಿ ಪರಸ್ಪರ ಸಹಕಾರ ಮತ್ತು ಸಂಪರ್ಕವನ್ನು ಬಲಪಡಿಸುವುದು, ಕಡಲ ಭದ್ರತಾ ಕಾರ್ಯಾಚರಣೆಗಳ ಕುರಿತು ಜ್ಞಾನ ಮತ್ತು ಅನುಭವಗಳ ಹಂಚಿಕೊಳ್ಳುವುದು. ಈ ವ್ಯಾಯಾಮದಲ್ಲಿ INS ಸುನೈನಾದ ಪಾಲ್ಗೊಳ್ಳುವಿಕೆಯು ಭಾರತ ಮತ್ತು ಸೆಷೆಲ್ಸ್ ನಡುವಿನ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವುದಾಗಿತ್ತು. ಇದು ಭಾರತ ಭದ್ರತಾ ಕಾರ್ಯತಂತ್ರದಲ್ಲಿ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಾಮುಖ್ಯತೆಯನ್ನು ಇದು ಎತ್ತು ತೋರಿಸುತ್ತದೆ. ಸಂಬಂಧಪಟ್ಟಂತಹ ಚಿತ್ರಗಳು. ಓಕೆ.